ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಒಂದು ವಿಷಯ ಹೇಳಬೇಕು ಅಂತ ಬಂದಿದ್ದೀನಿ. ಆ ವಿಷಯವೇ ಒಂದು ಅಡುಗೆ. ಯಾವುದು ಅಂತ ಗೆಸ್ ಮಾಡ್ಬೋದಾ ನಿಮಗೆ? ತಂಬುಳಿ ಕೇಳಿರ್ಬೋದು ಎಲ್ಲರೂ. ಎಲ್ಲರೂ ಕೆಲವರು ಹೆಚ್ಚಾಗಿ ಮಾಡ್ಬೋದು ಅಥವಾ ಕೆಲವರು ಮಾಡದೇ ಇರ್ಬೋದು. ನಾನಂತೂ ವಾರಕ್ಕೆ ಒಂದು ಸಲ ಯಾವುದಾದ್ರೂ ಒಂದು ತಂಬುಳಿ ಮಾಡೇ ಮಾಡ್ತೀನಿ. ತಂಬುಳಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದಕ್ಕೆ ನಾವು ಮಜ್ಜಿಗೆ ಅಥವಾ ಮೊಸರು ಸೇರಿಸೋದ್ರಿಂದ ದೇಹಕ್ಕೆ ತಂಪು. ನಮ್ಮ ದೇಹ ಹೀಟಾಗಿರುತ್ತೆ. ನಮಗೆ ಗೊತ್ತಿರುತ್ತೆ, ನನಗೆ ಎಳ್ನೀರು ಕುಡಿಬೇಕು ಅಂತ ಅನಿಸುತ್ತೆ, ಇವತ್ತೊಂದು ಸ್ವಲ್ಪ ಜಾಸ್ತಿ ನೀರು ಕುಡಿತಾ ಇದ್ದೀನಿ, ನನ್ನ ದೇಹ ಹೀಟಾಗಿದೆ ಅಂತ ನೀವೇ ಹೇಳ್ತಾ ಇರ್ತೀರ. ಆ ಟೈಮಲ್ಲಿ ನೀವು ತಂಬುಳಿ ಮಾಡಿಕೊಂಡು ಊಟ ಮಾಡಿ. ನಾನು ಹೇಳ್ದಾಗೆ ನಿಮ್ಮ ದೇಹ ತಂಪಾಗತ್ತೆ. ತಂಬುಳಿ ವಾರಕ್ಕೊಂದರಿ ಅಥವಾ ವಾರಕ್ಕೊಂದು ಸಲ ಮಾಡೋದ್ರಿಂದ ನಿಮ್ಗೆ ಏನಾಗತ್ತೆ ಅಂತಂದರೆ, ಇವಾಗ ಎಕ್ಸಾಂಪಲ್ ಹೇಳ್ತೀನಿ ನಾನು. ನಾರ್ಮಲಿ ಎಲ್ಲ ಮನೆಗಳಲ್ಲಿ ಸಾಂಬಾರು, ಪಲ್ಯ, ಸಲಾಡ್ಸ್ ಆ ಥರ ಎಲ್ಲ ಮಾಡ್ತಾ ಇರ್ತೀವಿ. ಬಟ್ ತಂಬುಳಿ ನಾವು ಡೈಲಿ ಮಾಡಲ್ಲ. ಇದು ಮಾಡೋದ್ರಿಂದ ದೇಹಕ್ಕೆ ಹೀಟ್ ಆದರೆ ತಕ್ಷಣ ಅದು ಕಂಟ್ರೋಲಿಗೆ ಬರುತ್ತೆ. ಈಗ ತಂಬುಳಿಯ ವಿಷಯಕ್ಕೆ ಬಂದರೆ ಯಾವ್ಯಾವ ತಂಬುಳಿಗಳಿವೆ ಅಂತ ನಾನು ಹೇಳ್ತೀನಿ. ನಮ್ಮ ಊರ ಕಡೆ ಹೋದಾಗ, ಅಂದರೆ ದಕ್ಷಿಣ ಕನ್ನಡ ಇರ್ಬೋದು ಅಥವಾ ಉತ್ತರ ಕನ್ನಡ ಇರ್ಬೋದು, ಆ ಕಡೆ ತಂಬುಳಿಗಳಲ್ಲಿ ಹಲವಾರು ರೀತಿಯ ತಂಬುಳಿಗಳನ್ನು ನಾವು ಮಾಡ್ತೀವಿ. ಆ ತಂಬುಳಿ ಯಾವುದು ಅಂತಂದರೆ, ಇವಾಗ ಈರುಳ್ಳಿ ತಂಬುಳಿ ಇರ್ಬೋದು, ಕೊತ್ತಂಬರಿ ಸೊಪ್ಪು ತಂಬುಳಿ ಇರ್ಬೋದು, ಮೆಂತೆ ತಂಬುಳಿ ಇರ್ಬೋದು, ಆಮೇಲೇನು ನಿಂಬೆ ಹುಳಿ, ಉಪ್ಪಿನಕಾಯಿ ನೀವು ಹಾಕಿರ್ಬೋದು ಅಲ್ವಾ, ನಿಂಬೆಕಾಯಿ. ಸೊ ಅದರದ್ದು ತಂಬುಳಿ ಇರ್ಬೋದು, ಅಥವಾ ಬಸಳೆ ತಂಬುಳಿ ಇರ್ಬೋದು. ಹಲವಾರು ರೀತಿಯ ತಂಬುಳಿಗಳಿವೆ. ನುಗ್ಗೆ ಸೊಪ್ಪಿನ ತಂಬುಳಿ ಮಾಡ್ಬೋದು. ತುಂಬ ಬೇರೆ ಬೇರೆ ರೀತಿಯ ಸೊಪ್ಪುಗಳ ತಂಬುಳಿಯನ್ನು ಕೂಡ ನಾವು ನಮ್ಮ ಊರ ಕಡೆ ಮಾಡ್ತೀವಿ. ಈ ಥರ ಮಾಡೋದ್ರಿಂದ ಅದಕ್ಕೆ ಸ್ವಲ್ಪ ಜೀರಿಗೆ, ಕಾಯಿ ತುರಿ, ಮಜ್ಜಿಗೆ ಸೇರಿಸ್ಕೊಂಡು ಮಾಡೋದ್ರಿಂದ ದೇಹಕ್ಕೆ ತುಂಬಾ ತಂಪಾಗತ್ತೆ. ದೇಹ ತುಂಬ ತಂಪಾಗತ್ತೆ. ಆದ್ದರಿಂದ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಿ, ತಂಬುಳಿಯನ್ನು ನಿಮ್ಮ ದಿನನಿತ್ಯದ ಜೀವನದಲ್ಲಿ ವಾರಕ್ಕೆ ಒಮ್ಮೆ ಆದರೂ ಮಾಡಿ ಸೇವಿಸಿ. ಆಮೇಲೆ ರಿಸಲ್ಟ್ ಹೇಳಿ ನನ್ನ ಹತ್ರ ಹೇಗಾಗತ್ತೆ ಅಂತೇಳಿ. ಇದು ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಚಿಕ್ಕ ಪಾಪುಗಳಿಗೂ ಕೂಡ ನಾವೀಗ ಒಂದು 8-10 ತಿಂಗಳ ಮಗುವಿಗೆ ಚೂರು ನಾವು ಅನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ಮಕ್ಕಳಿಗೂ ಕೂಡ ಒಂಚೂರು, ಬಹಳ ಚೂರು, ಜಾಸ್ತಿ ಅಲ್ಲ, ಅವ್ರಿಗೆ ರುಚಿ ಸಿಗೋಕ್ಕೆ ನಾವು ಸ್ವಲ್ಪ ತಂಬುಳಿ ಕೊಟ್ಟರೆ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದು. ಅದೇ ನೀವು ನೋಡಿ, ಇವಾಗ 1.5 ವರ್ಷದ ಮಕ್ಕಳಿಗಿರ್ಬೋದು, 2 ವರ್ಷದ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಆಗುತ್ತೆ. ಅವ್ರಿಗೆ ನಾವು ಬರೀ ನೀರು ಅಥವಾ ಎಳ್ನೀರು ಅದೆಲ್ಲ ಕೊಟ್ಟರೆ ಸಾಕಾಗಲ್ಲ. ಆ ಟೈಮಲ್ಲಿ ನೀವು ನೋಡಿ, ಸ್ವಲ್ಪ ತಂಬುಳಿ ಮಾಡಿ. ಜೀರಿಗೆ ತಂಬುಳಿ ಬಹಳನೇ ಒಳ್ಳೆಯದು. ಸ್ವಲ್ಪ ಜೀರಿಗೆಯನ್ನು ಫ್ರೈ ಮಾಡಿ ಕಾಯಿ ತುರಿಯೊಂದಿಗೆ ರುಬ್ಬಿ ಸ್ವಲ್ಪ ಮಜ್ಜಿಗೆ ಹಾಕಿ ಸೇವಿಸೋದ್ರಿಂದ ಈ ಚಿಕ್ಕ ಮಕ್ಕಳಲ್ಲಿ ಬರುವ ಕಾನ್ಸ್ಟಿಪೇಷನನ್ನು ನಾವು ನೀಗಿಸ್ಬೋದು. ಆಮೇಲೆ ಬಸಳೆ ತಂಬುಳಿ ಅದೆಲ್ಲನೂ ಬಹಳ ಒಳ್ಳೆಯದು. ನಾನು ಬಸಳೆ ತಂಬುಳಿ ಚಿಕ್ಕ ಮಕ್ಕಳಿಗೆ ಅಷ್ಟು ಕೊಡೋದು ಒಳ್ಳೆಯದಲ್ಲ, ದೊಡ್ಡವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಅದು ಕೂಡ ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ವಾರಕ್ಕೊಮ್ಮೆ ಆದರೂ ನಿಮ್ಮ ಜೀವನದಲ್ಲಿ ತಂಬುಳಿಯನ್ನು ಸೇವಿಸಿ. ಓಕೆ, ಬೇರೆ ಬೇರೆ ರೀತಿಯ ತಂಬುಳಿಗಳಿವೆ. ನೀವು ಯಾವುದ ರೀತಿಯಲ್ಲಿ ತಂಬುಳಿ ಮಾಡ್ತೀರಿ, ಯಾವುದೆಲ್ಲ ತಂಬುಳಿಗಳು ಈಗ ನನಗೆ ಗೊತ್ತಿಲ್ಲ, ಕೆಲವೊಂದು ನನಗೆ ಗೊತ್ತಿದೆ, ಕೆಲವೊಂದು ನನಗೆ ಗೊತ್ತಿಲ್ಲ. ಸೊ ನೀವು ತಿಳಿಸ್ಕೊಡ್ತೀರಾ ಕಮೆಂಟ್ಸಲ್ಲಿ? ಥ್ಯಾಂಕ್ ಯು ಫ್ರೆಂಡ್ಸ್.